ಹಲೋ ಫ್ರೆಂಡ್ಸ್, ರಾಷ್ಟ್ರೀಯ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಗೋಬಿ ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಗೋಬಿ ಎಲ್ಲ. ಇದು ಒಂದು ಗೋಬಿ ಇದೆ, ಎಲ್ಲ ಫುಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಯಾವುದಾದ್ರೂ ಬೇಳೆ ಸಾರು, ತಿಳಿ ಸಾರು, ರಸಮ್ ಅದಕ್ಕೆಲ್ಲ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಅದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇದು ಉಪ್ಪು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ನೀರು ಬಿಡುತ್ತೆ. ಅದಕ್ಕೆ ಫಸ್ಟು ಉಪ್ಪು ಹಾಕಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು. ಇದು ಬೇಗ ಉಪ್ಪಾಗ್ಬಿಡುತ್ತೆ ಡ್ರೈ ಇರೋದ್ರಿಂದ, ನೋಡಿನೇ ಹಾಕ್ಕೋಬೇಕು. ಈಗ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಹೀಗೇ ಹಚ್ಚಿ ಒಂದು 10 ನಿಮಿಷ ಬಿಟ್ಬಿಡಬೇಕು. ಆವಾಗ ಚೆನ್ನಾಗಿ ಉಪ್ಪು ಮತ್ತು ಹಿಟ್ಟು ಅಂಟ್ಕೊಂಡಿರುತ್ತೆ. ಒಂದು 10 ನಿಮಿಷ ಹಾಗೆ ಬಿಟ್ಬಿಡ್ತೀನಿ ನಾನು ಮುಚ್ಚಿ. ನೋಡಿ, 10 ನಿಮಿಷ ಆಗಿದೆ. ಉಪ್ಪು ಮತ್ತು ಕಾರ್ನ್ಫ್ಲೋರ್ ಚೆನ್ನಾಗಿ ಹಿಡಿದಿದೆ. ಈಗ ಇದು ಫ್ರೈ ಮಾಡಬೇಕು. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದು ಚೆನ್ನಾಗಿ ಕಾಯಬೇಕು. ತುಂಬ ಸಣ್ಣದಲ್ಲಿ ಫ್ರೈ ಮಾಡಬಾರ್ದು. ಇದು ಸ್ವಲ್ಪ ಸಣ್ಣ, ಸ್ವಲ್ಪ ದೊಡ್ಡ ಉರಿ ಇಟ್ಕೊಂಡು ಫ್ರೈ ಮಾಡಬೇಕು. ಎಣ್ಣೆ ಕಾದಿದೆ, ಒಂದೊಂದಾಗಿ ಬಿಡೋಣ. ಇದನ್ನು ಹಾಗೇನೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದ್ರೆ ಆಗಿದೆ ಅಂತ. ಒಂದು ಪಕ್ಕ ತಿರುಗಿಸೋಣ. ಇಷ್ಟಾದರೆ ಸಾಕು, ತೆಗಿಬೇಕೀಗ. ಹೀಗೆ ಎಲ್ಲನೂ ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದೇ ಕಡೆಗೆ ಎಣ್ಣೆ ಎಲ್ಲ ತೆಗೆದು ಒಗ್ಗರಣೆ ಹಾಕೋಣ. ಸ್ವಲ್ಪ ಎಣ್ಣೆ ಉಳಿಸ್ಕೊಂಡಿದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 1-2 ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು. ಶುಂಠಿ 1-2 ಇಂಚು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋರು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚೆನ್ನಾಗಿರುತ್ತೆ ಇದು. ದೊಡ್ಡದು 1 ಈರುಳ್ಳಿ, ಇದು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋವರೆಗೂ. ಈರುಳ್ಳಿ ಹಾಗೆ ಹಾಕ್ಬೋದು.
ನಾನು ರುಬ್ಕೊಂಡಿದ್ದೀನಿ. ಇದು ಸಣ್ಣ ಉರಿಲೇ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈರುಳ್ಳಿ ಪೇಸ್ಟು. ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಕೋದ್ರಿಂದ ಚೆನ್ನಾಗಿ ಘಮ ಘಮ ಅಂತಿರುತ್ತೆ ಗೋಬಿ ಪೆಪ್ಪರ್ ಡ್ರೈ. ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಅರಿಶಿನ, ಇನ್ನೊಂದು ಸ್ವಲ್ಪ ಉಪ್ಪು ಆಲ್ರೆಡಿ ನಾನು ಗೋಬಿಗೆ ಹಾಕಿದ್ದೀನಿ. ಇದು ಇದಕ್ಕೆ ಮಾತ್ರ. ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಇರುತ್ತೆ. ಇದು ಸಣ್ಣಗೆ ಹೆಚ್ಚಿರೋ ಟೊಮೊಟೊ 1 ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಅರ್ಧ ಕಪ್ ನೀರು ಹಾಕಬೇಕು ಇದಕ್ಕೆ. ಇದು ಹಿಂಗಷ್ಟರಲ್ಲಿ ಚೆನ್ನಾಗಿ ಟೊಮೊಟೊ ಎಲ್ಲ ಬೆಂದಿರುತ್ತೆ ನೋಡಿ. ಡ್ರೈ ಆಗಿದೆ. ಈಗ ನೀರೆಲ್ಲ ಹಿಂಗಿದೆ. ಈಗ ಗೋಬಿ ಹಾಕೋಣ. ಗೋಬಿ ಹಾಕ್ತಾಯಿದ್ದೀನಿ, ಫ್ರೈ ಮಾಡಿದ್ದು. ಈಗ ಚೆನ್ನಾಗಿದು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದೀನಿ. ಈಗ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಇದು ಮಿಕ್ಸ್ ಮಾಡಿ 1 ನಿಮಿಷ ಇಟ್ಟರೆ ಸಾಕು. ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಯಜಮಾನ್ರಿಗೆ ಯಾವಾಗಲೂ ಇದು ಇಷ್ಟ, ಮಾಡು ಅಂತ ಹೇಳ್ತಾ ಇರ್ತಾರೆ. ಅವರ ಫೇವ್ರೇಟು ಪೆಪ್ಪರ್ ಡ್ರೈ. ಆಗಿದೆ. ಈಗ ಗೋಬಿ ಪೆಪ್ಪರ್ ಡ್ರೈ ರೆಡಿ ಇದೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.